ಅವರು ಸಿಎಂ ಅವರನ್ನು ಭೇಟಿ ಮಾಡಿ ಸಭೆಯಲ್ಲೂ ಕೂಡ ಪಾಲ್ಗೊಂಡು ಮಾತುಕತೆ ನಡೆಸಿದ್ದಾರೆ. ಏನೇನು ಮಾತುಕತೆ ನಡೆಸಿದ್ದಾರೆ ಅಂತ ಕೂಡ ರೈತ ಮುಖಂಡಗಳನ್ನ ಸರ್ ಸಿಎಂ ಅವ್ರನ್ನ ಭೇಟಿ ಆದ್ರೆ ಏನೇನು ಮಾತುಕತೆ ಆಯಿತು ಅಂತ ಸಿಎಂ ಅವ್ರ ಜೊತೆ ಸುಮಾರು 45 ನಿಮಿಷ ಎಲ್ಲರೂ ಕೂಡ ಭಾಳಷ್ಟು ಏನೇ ಇವತ್ತು ಸಮಸ್ಯೆಗಳಿದ್ದು ಸಕ್ರಮ್ ಇರ್ಬೋದು, ಕರೆಂಟನ್ನು ಇವತ್ತು ನಮಗೆ 12 ಕೊಡು ಅನ್ನೋದು ಇರ್ಬೋದು. ಅದೇ ರೀತಿಯಾಗಿ ಇವತ್ತು ರೈತರ ಸಾಲ ಮನ್ನಾ ವಿಚಾರ, ಸಾಲ ವಸೂಲಾತಿ, ಶುಗರ್ ಕಮಿಷನರ್ ಇಲಾಖೆಯನ್ನು ಗಟ್ಟಿಗೊಳಿಸೋದಿರ್ಬೋದು, ಇವತ್ತು ಡಿಜಿಟಲ್ ಕಾಟವನ್ನು ಎಲ್ಲ ಕಾರ್ಖಾನೆಗಳ ಮುಂದೆ ತುಂಬಿಸೋದಂಥದ್ದು ಇರ್ಬೋದು, ಶಾಂಪಲ್ ಮಿಷನ್ ಇರ್ಬೋದು, ಇಲಾಖೆಗಳನ್ನ ಗಟ್ಟಿ ಮಾಡಿಸುವಂಥ ವಿಚಾರ ಭಾಳಷ್ಟು 45 ನಿಮಿಷ ಅವ್ರಿಗೆಲ್ಲ ಗಂಭೀರವಾಗಿ ಹೇಳಿದ್ದೀವಿ. ಅವರು ಕೂಡ ಕೆಲವು ವಿಷಯಗಳನ್ನು ಇತ್ಯರ್ಥ ಮಾಡ್ತಕ್ಕಂಥದಕ್ಕೆ ನಾಳೆ ನಾಡ್ದನ್ನ ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಬೇಕೈತಿ. ಕುಂದು ಕೊರಕುಟ್ಟೆ ಇರ್ಬೋದಲ್ಲ, ಅದನ್ನು ಅರ್ಥ ಮಾಡಿ ಮತ್ತೆ ನಾನು ನಿಮ್ಮ ಸಭೆ ಕರೆದ ಒಂದು ಒಳ್ಳೆ ನಿರ್ಣಯವನ್ನು ತಗೋತಕ್ಕಂಥದ್ದನ್ನು ಮಾಡ್ತು ಅನ್ನೋಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ನಾವಂತೂ ಪೂರಾ ಅವರಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿ ಅವರು ಪೂರಾ ಭಾರ ಹಾಕಿದ್ದೀವಿ. ಈ ರೀತಿ ಸಮಸ್ಯೆ ಅದಾವೆ. ಬಗ್ಗೆ ಕುಲ್ಲೋಳಿ ಸಮಸ್ಯೆ ಇವತ್ತೇನು ಅಲ್ಲಿ ರಾಯಣ್ಣನ ಜಮೀನು ಕೊಟ್ಟಿರ್ತಕ್ಕಂಥದ್ದು ತಕ್ಷಣ ಅಲ್ಲಿ ಒಂದು 5,000 ಎಕರೆ ಜಮೀನ್ದಾಗ ರೈತರದಾರು ಅದನ್ನು ಈ ಅಧಿವೇಶನ ಮುಗಿಯೊಳಗಾಗಿ ಅದನ್ನು ಹಂಚಿಕೆ ಆಗಬೇಕು, ಉತ್ತಾರ ಮಾಡಿಕೊಡ್ಬೇಕು ಅನ್ನೋಂಥದ್ದು ಕೂಡ ಒತ್ತಾಯ ಮಾಡಿದ್ವಿ. ಎಲ್ಲ ಕೂಡ ಗಂಭೀರವಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಏನಾದ್ರು ಒಂದು ಒಳ್ಳೆ ನಿರ್ಧಾರವನ್ನು ತಗೋತ ಭರವಸೆ ಕೊಡ್ತೀವಿ. ಪ್ರಮುಖವಾಗಿ ಕಬ್ಬಿಗೆ ಮುಂಬರುವ ದಿನಗಳಲ್ಲಿ 3,500 ರೂಪಾಯಿ ಮತ್ತು ಡಿಜಿಟಲ್ ಟೋಕನ್ ಅವ್ರು ಈಗಾಗಲೇ ಅವರಿಗೆಲ್ಲ ಅದನ್ನು ಡಿಜಿಟಲ್ ಕಾಟವನ್ನು ಜವಾಬ್ದಾರಿ ನಾವು ಮಾಡೋಣ ಅದನ್ನು ಸಾಧ್ಯತೆ ಅದನ್ನೆಲ್ಲ ಕಾರ್ಖಾನೆಗಳು ಮುಂದೆ ಕುಣಿಸ್ತಕ್ಕಂಥದ್ದು ಅದನ್ನು ನಾವೆಲ್ಲ ಅಧಿಕಾರಿಗಳ ಜೊತೆ ಮಾಡಿ ಪ್ರಯತ್ನ ಮಾಡಿ ಮಾಡಿಸೋಣ ಅಂತ ಯಾರು ಬಿಲ್ಲಿನ ವಿಷಯನ ಇವತ್ತು ಮತ್ತೆ ಅದು ನಾವು ಹೋರಾಟ ಮಾಡ್ಬೇಕು. ಯಾಕಂದ್ರೆ ಅದು ಕಾರ್ಖಾನೆಯವ್ರಿಗೆ ಹೆಂಗೆ ಗುರ್ಲಾಪುರದಾಗ ಹೋರಾಟ ಆತಲ್ಲ, ಅದು ಮತ್ತೆ ಮುಂದೆ ಹೋರಾಟ ಇರ್ತೈತಿ. ಮತ್ತೆ ನಾವು ಹೆಚ್ಚಿಗೆ ಬಿಲ್ ಮಾಡ್ಕೊತು ಸರ್ಕಾರ ಹೋಗ್ತಕ್ಕಂಥ ತೆರಿಗೆ ಹಣದಾಗ ಕೂಡ ಅವಾಗ ತೊಗೋಬೇಕು. ಈಗಾಗಲೇ ಅವ್ರಿಗೆ ಒತ್ತಾಯ ಮಾಡಿದ್ವಿ ನಾವು ತೆರಿಗೆ ಹಣದಾಗ ಕೊಡ್ಬೇಕಂತೇಳಿ. ಅವರ 108 ಅದಕ್ಕೆ ವಿಚಾರಗಳನ್ನ ಹೇಳ್ತಾರೆ. ಆದರೂ ಕೂಡ ನಾನು ಕ್ಲಿಯರಾಗಿ ಹೇಳಿದ್ದೀನಿ, ಶುಗರ್ ಕಮಿಷನರ್ ಇಲಾಖೆ ಮತ್ತು ತೂಕದ ಮಿಷನ ರಿಕವರಿ ಮಿಷನ ಕಡ್ಡಾಯವಾಗಿ ಮುಖ್ಯಮಂತ್ರಿ ಅವ್ರು ಮಾಡಲೇಬೇಕು. ಶಾಶ್ವತ ನೀವು ಈಗ ಒಂದು ಮಾಡಿರಪ್ಪ ಅಂದರೆ ನಿಮ್ಮ ಕಾಯಂ ಹೆಸರು ಉಳಿತೈತಿ, ಅದು ಮಾಡ್ರಿ ತಿಳಿದು ಅದನ್ನು 100% ಪ್ರಯತ್ನ ಮಾಡ್ಕೋತ ಭರವಸೆ. ಆನಂದ್ ಪಾಟೀಲ್ ಅವರು ಕಳೆದ ಬಾರಿ ಸಕ್ಕರೆ ಕಾರ್ಖಾನೆಗಳು ತೂಕದ ಮಿಷನ್ ಸರ್ಕಾರ ವತಿಯಿಂದ ಇದುವರೆಗೆ ಕಾರ್ಯರೂಪಕ್ಕೆ ಬಂದಿಲ್ಲ. ಈಗ ಅವರು ಸುಮಾರು ನಮ್ಮ ಜಿಲ್ಲೆ ಒಳಗೆ 8 ಆಗಿದಾವೆ. 8 ಬೇಡ 18 ಏನು 28 ಕಾರ್ಖಾನೆ ಇದಾವೆ, 29 ಕಾರ್ಖಾನೆ ಇದಾವೆ. ಎಲ್ಲ ಕಾರ್ಖಾನೆ ಮುಂದೆ ನೀವು ಅವ್ರ ಕಡೆ ಜಾಗ ಖರೀದಿ ಮಾಡಿ ಇನ್ನೂ ಒಂದು 100 ಕೋಟಿ ರೂಪಾಯಿ ಖರ್ಚು ಬರಲಿ, ಅದನ್ನು ಕುಣಿಸ್ಬೇಕಂತ ಹೇಳಿದ್ವು. ಅವರ ಸರ್ಕಲ್ ವೈಸ್ ಮಾಡ್ತು ಅನ್ನೋದಾರೆ. 8ರಾಗ ಹೆಂಗೆ ಸಾಧ್ಯತೆ, ಅದಕ್ಕೆ ಅದನ್ನು ಬದಲಾಯಿಸಿ ಈ ರೀತಿ ಮಾಡಿರಿ ಅಂತ ತಿಳಿದು ಬಹುಶಃ 100% ಇನ್ನೂ ಮಾಡ್ಬೋದು ಅನ್ನೋಂಥ ಭರವಸೆ ಇಟ್ಕೊಂಡು. ಯಾಕಂದ್ರೆ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಅವ್ರಿಗೆ ಏನಾರ ಮಾಡ್ಬೇಕಿದನ್ನು ಅನ್ನೋವಂಥದ್ದು CM ಅವ್ರ ತಲೆಯಲ್ಲಿ ಬಂದೈತೆ. ಅದನ್ನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ದಿನ ಬೇಕಾದ್ರೆ ಅಧ್ಯಕ್ಷರ ಪೂರ್ತಿ ಚರ್ಚೆ ಮಾಡೋಣ, ಕಾಲಾವಕಾಶ ಕೊಡ್ತಾನೋ ಅದನ್ನ ಏನಾರು ಒಂದು ಇತ್ಯರ್ಥ ಮಾಡುವಂತ ಭರವಸೆ ಅನ್ಕೊಂಡ್ರೆ ಅಷ್ಟೇ. ಮೆಕ್ಕೆಜೋಳದ ವಿಚಾರ ಕೂಡ ಚರ್ಚೆ ಆಯಿತು. ಹೌದು, ಮೆಕ್ಕೆಜೋಳ ಚರ್ಚೆ ಆಯಿತು. ಈಗ 50 ಕ್ವಿಂಟಲ್ ಇದ್ದು 100 ಕ್ವಿಂಟಲ್ ಮಾಡೋದು ಹೇಳಿದ್ದೀವಿ. 50 ಕ್ವಿಂಟಲ್ ಆದರೂ ಕೂಡ ಎಲ್ಲ ಕಡೆ ಕಡ್ಡಾಯವಾಗಿ ತಗೋಬೇಕಂತೇಳಿ ಕೂಡ ಒತ್ತಾಯ ಮಾಡಿದ್ದೀವಿ. ಅದನ್ನು ಆಯ್ತು ಮಾಡೋಣ ಅಂತ ಭರವಸೆ ಕೊಡ್ತೀವಿ. ಇದಿಷ್ಟು ರೈತ